ಸ್ಯಾಮ್ಸಂಗ್ S23 ಅಲ್ಟ್ರಾ ಒಂದು ಹ್ಯಾಂಡ್ಸೆಟ್ ಬಂದಿದೆ ಡೆಡ್ ಕಂಡೀಷನ್ ಅಲ್ಲಿ. ಕಸ್ಟಮರ್ ರೀಸ್ಟಾರ್ಟ್ ಆಗ್ತಿದೆ ಅಂತ ಸರ್ವಿಸ್ ಸೆಂಟರ್ ತಗೊಂಡೋಗಿ ಫುಲ್ OS ಅಪ್ಡೇಟ್ ಮಾಡಿಸಿದ್ದಾರೆ. ಅದಾದ್ಮೇಲೆ ಕಂಪ್ಲೀಟ್ ಡೆಡ್ ಆಗ್ಬಿಟ್ಟಿದೆ. ಇದು ಮದರ್ ಬೋರ್ಡ್ ರಿಪ್ಲೇಸ್ ಮಾಡಬೇಕು ಸರ್, 40,000 ಆಗುತ್ತೆ ಅಂದಿದ್ದಾರೆ. ಕಸ್ಟಮರ್ ರಿಟರ್ನ್ ತಗೊಂಡ್ಬಂದಿದ್ದಾರೆ. ನಮ್ಮ ಶಾಪ್ ಕೊಟ್ಟಿದ್ರು, ನಾವು ಚೆಕ್ ಮಾಡಿದಾಗ ಅದರಲ್ಲಿ CPU ಕಂಪ್ಲೇಂಟ್ ಇತ್ತು. CPU ಡ್ರೈ ಆಗಿ ಅದರಲ್ಲಿರೋ ಕನೆಕ್ಷನ್ಸ್ ಡಿಸ್ಕನೆಕ್ಟ್ ಆಗೋಗಿತ್ತು. ಅದನ್ನ ಸೇಫ್ ಆಗಿ ರಿಮೂವ್ ಮಾಡ್ತೀನಿ. ಡಬಲ್ ಡೆಕರ್ AC ಆಗಿರುತ್ತೆ. ಸೊ ರ್ಯಾಮ್ ನ ರಿಮೂವ್ ಮಾಡಿ ಅದಾದ್ಮೇಲೆ CPU ನ ರಿಮೂವ್ ಮಾಡ್ತೀನಿ. CPU ಇದು ಆಕ್ಚುಲಿ ಬಿಗ್ ಸೈಜ್ CPU ಇದು. ಸೊ ಪ್ರಾಪರ್ ಹೀಟ್ ಮಾಡಿ ಎಲ್ಲೂ ಬೆಂಡ್ ಆಗ್ದಿರಾ ಡ್ಯಾಮೇಜ್ ಆಗ್ದಿರಾ ಸೇಫ್ ಆಗಿ ರಿಮೂವ್ ಮಾಡಬೇಕು. ಸೇಫ್ ಆಗಿ ರಿಮೂವ್ ಮಾಡಿ ಅದರಲ್ಲಿರೋ ವೈಟ್ ಗ್ಲೂ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು, ಎಲ್ಲೂ ಸ್ಕ್ರಾಚಸ್ ಇಲ್ದಿರಾ ಪರ್ಫೆಕ್ಟ್ ಆಗಿ ಕ್ಲೀನ್ ಮಾಡ್ಕೊಂಡು ಅದನ್ನ ರಿಬಾಲ್ವ್ ಮಾಡ್ತೀನಿ. CPU ರಿಬಾಲ್ವ್ ಆದ್ಮೇಲೆ ರ್ಯಾಮ್ ನಾನು ರಿಬಾಲ್ವ್ ಮಾಡ್ತೀನಿ. ಅದಾದ್ಮೇಲೆ ಈ ತರ ಇರುತ್ತೆ ನೋಡಿ. CPU ರಿಬಾಲ್ವ್ ಮಾಡಿ ರ್ಯಾಮ್ ನ ರಿಬಾಲ್ವ್ ಮಾಡಿದ್ರೆ ಈ ತರ ಇರುತ್ತೆ. ಅದನ್ನ ಬೋರ್ಡ್ ಅಲ್ಲಿ ಫಿಕ್ಸ್ ಮಾಡ್ತೀನಿ. CPU ನ ಬೋರ್ಡ್ ಅಲ್ಲಿ ಫಿಕ್ಸ್ ಮಾಡಿ, ಫಿಕ್ಸ್ ಆದ್ಮೇಲೆ DC ರೀಡಿಂಗ್ ಚೆಕ್ ಮಾಡಿ ಮತ್ತೆ ರ್ಯಾಮ್ ನ ಫಿಕ್ಸ್ ಮಾಡ್ತೀನಿ. ರ್ಯಾಮ್ ನ ಫಿಕ್ಸ್ ಮಾಡಿದ್ದಾದ್ಮೇಲೆ ಮದರ್ ಬೋರ್ಡ್ ನ ಫೋನ್ ಅಲ್ಲಿ ಇಟ್ಟು ಚೆಕ್ ಮಾಡಿದಾಗ ಕಂಪ್ಲೀಟ್ ಆಗಿ ಆನ್ ಆಗ್ತಾ ಇದೆ. ಕಸ್ಟಮರ್ ಗೆ 40,000 ಸೇವ್ ಮಾಡಿದೀನಿ. ಫೋನ್ಸ್ ಏನಾದ್ರು ಬೇರೆ ಕಡೆ ಟ್ರೈ ಮಾಡ್ಸಿ ಅದೇನಾದ್ರು ಆಗಿಲ್ಲ ಅಂತ ಏನಾದ್ರು ರಿಟರ್ನ್ ಕೊಟ್ಟಿದ್ರೆ ಒಂದ್ಸತಿ ವಿಸಿಟ್ ಮಾಡಿ ಚೆಕ್ ಮಾಡ್ತೀನಿ. ರೆಡಿ ಆಗೋ ತರ ಇದ್ರೆ ಮಾಡ್ಕೊಡ್ತೀನಿ. ಅದು ಯಾಕಂದ್ರೆ ಫ್ರೆಶ್ ಅಲ್ಲಿ ಇದ್ರೆ ಬೇಗ ಕೆಲಸ ಆಗುತ್ತೆ. ವರ್ಕ್ ಆಗಿರೋ ಬೋರ್ಡ್ಗೆ ವರ್ಕ್ ಮಾಡ್ಬೇಕಂದ್ರೆ ಸ್ವಲ್ಪ ಲೇಟೇ ಆಗುತ್ತೆ. ನಿಮ್ ಫೋನ್ಸ್ ಏನಾದ್ರು ಇದೇ ತರ ಅಪ್ಡೇಟ್ ಮಾಡಿದಾಗ ಇಲ್ಲ ಯೂಸ್ ಮಾಡ್ತಿರ್ಬೇಕಾದ್ರೆ ಆಫ್ ಆಗಿದ್ರೆ ಅದನ್ನೇನಾದ್ರು ರೆಡಿ ಮಾಡಿಸ್ಬೇಕು ಅನ್ಕೊಂಡಿದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಇದೇ ತರ ವಿಡಿಯೋಸ್ ನೋಡಕ್ಕೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಹಂಗೆ ನಿಮ್ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ.